ಮಲ್ಲಿಕಾರ್ಜುನ್ ಖರ್ಗೆ ಅವರ ಇತ್ತೀಚಿನ ಒಂದು ಹೇಳಿಕೆಗಳನ್ನು ಗಮನಿಸಿದ್ರೆ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲಯ ತಪ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇತ್ತೀಚಿನ ಅವರ ಹೇಳಿಕೆಗಳು ತುಂಬಾ ಕಾಂಟ್ರವರ್ಸಿ ಆಗ್ತಾ ಇದ್ದಾವೆ, ತುಂಬಾ ವಿವಾದಾತ್ಮಕವಾಗಿ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲಯ ತಪ್ತಾ ಇದ್ದಾರಾ? ತಮ್ಮ ಮಗನ ಹಾದಿಯನ್ನ ಹಿಡ್ಕೊಂಡು ಕಾಂಟ್ರವರ್ಸಿಯನ್ನ ಮಾಡ್ಕೊಳ್ತಾ ಇದ್ದಾರಾ? ಖರ್ಗೆ ಕುಟುಂಬದಲ್ಲಿ ಕಾಂಟ್ರವರ್ಸಿ ಪರ್ವನೇ ಆರಂಭವಾಗ್ತಾ ಇದೆ. ಈಗ ಪಬ್ಲಿಸಿಟಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೂರ ಇರ್ತಾ ಇದ್ರು. ಮಾಯಾವತಿ ಅವರ ಮಾತನ್ನ ಪಾಲಿಸ್ತಾ ಇದ್ದಂತಹ ಖರ್ಗೆ ಅವರಿಗೆ ಈಗ ಏನಾಗ್ತಾ ಇದೆ? ಇತ್ತೀಚೆಗೆ ಈ ಮೀಡಿಯಾಗಳ ಚಕ್ಕರೆ ಬೇಡ ಅಂತ ಹೇಳ್ತಾ ಇದ್ದವರೇ ಈಗ ಮಾಧ್ಯಮಗಳಲ್ಲಿ ಪ್ರಚಾರ ಬೇಕು ಅಂತ ಏನಾದರೂ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಪಬ್ಲಿಸಿಟಿ ಬೇಡ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳ್ತಾ ಇದ್ರು, ಮೀಡಿಯಾದಲ್ಲಿ ಮನವಿಯನ್ನೇ ಮಾಡ್ಕೊಳ್ತಾ ಇದ್ರು. ಮಗ ಪ್ರಿಯಾಂಕ್ ಖರ್ಗೆಗೆ ಬುದ್ಧಿವಾದವನ್ನ ಹೇಳ್ತಾ ಇದ್ದ ತಂದೆ ಈಗ ಬದಲಾಗಿ ಹೋದ್ರ ಹಾಗಾದ್ರೆ ಮಾತೆತ್ತಿದ್ರೆ ಸಾಕು ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿವಾದಾತ್ಮಕ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಪ್ರಶ್ನೆ ಎದುರಾಗ್ತಾ ಇರುವಂತದ್ದು. ಇನ್ನು ಪಬ್ಲಿಸಿಟಿಯಿಂದ ದೂರ ಇರ್ತಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಎಐಸಿಸಿ ಅಧ್ಯಕ್ಷರು ಇವತ್ತು ಮಾತೆತ್ತಿದ್ರೆ ಸಾಕು ಪ್ರತಿ ಬಾರಿಯೂ ಕೂಡ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಈ ಹಿಂದೆ ಅನೇಕ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಬ್ಲಿಸಿಟಿ ಬೇಡ ಅಂತ ಪತ್ರಕರ್ತರಲ್ಲಿ ಅವರೇ ಮನವಿ ಮಾಡಿಕೊಂಡಿದ್ದಿದೆ. ಮಾಯಾವತಿ ಅವರು ಈ ಪತ್ರಕರ್ತರಿಂದ ದೂರ ಇರಬೇಕು, ನಾವು ಇವರ ಸಹವಾಸವೇ ಬೇಡ ಅಂತ ಹೇಳ್ತಾ ಇದ್ದಂತಹ ಕಾಲಘಟ್ಟ ಇತ್ತು. ಅವರನ್ನೇ ಪಾಲನೆ ಮಾಡ್ತಾ ಇದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇತ್ತೀಚೆಗೆ ಅವರೂ ಕೂಡ ತಮ್ಮ ಮಗ ಯಾವ ರೀತಿಯಾಗಿ ಮಾತನಾಡಿ ಕಾಂಟ್ರವರ್ಸಿಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ರು, ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕಾಂಟ್ರವರ್ಸಿಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರಾ? ಯಾಕಂದರೆ ಇತ್ತೀಚೆಗೆ ಅವರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳು ತುಂಬ ಕಾಂಟ್ರವರ್ಸಿ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು ವಿಷಪೂರಿತ ಹಾವು, ಆ ಹಾವನ್ನು ಹೊಡೆದು ಹಾಕಬೇಕು ಅನ್ನುವಂತಹ ಒಂದು ಸ್ಟೇಟ್ಮೆಂಟು, ಅದಾದ ನಂತರ RSS ಅನ್ನು ಕೂಡ ಹೊಡೆದು ಹಾಕಬೇಕು ಅನ್ನೋ ಸ್ಟೇಟ್ಮೆಂಟು. ಈಗ ಪ್ರಧಾನಿ ಮೋದಿಯವರು ಒಬ್ಬ ಭಯೋತ್ಪಾದಕ, ಟೆರರಿಸ್ಟು ಅಂತ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಪಾಳಯದ ಆಕ್ರೋಶಕ್ಕೆ ಈ ಹೇಳಿಕೆ ಕಾರಣ ಆಗಿದೆ. ಈ ಹಿಂದೆ ರಾವಣ ನಾಯಿ ಅಂತೆಲ್ಲ ಹೇಳಿ ವಿವಾದವನ್ನು ಸೃಷ್ಟಿ ಮಾಡಿದ್ದಂತಹ ಎಐಸಿಸಿ ಬಾಸ್ ಈಗ ಮತ್ತೆ ಅದೇ ರೀತಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ರಾಜಕೀಯಕ್ಕೆ ಬಂದಾಗಿನಿಂದಲೂ ಕೂಡ ಕಾಂಟ್ರವರ್ಸಿಗಳದ್ದೇ ಹವಾ. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ರಾಜಕೀಯಕ್ಕೆ ಬಂದಾಗಿನಿಂದ ಅದೇ ರೀತಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ತುಂಬಾ ಮೌನಿ ಅಂತ ಅನ್ನಿಸ್ಕೊಳ್ತಾ ಇದ್ರು, ಅವರು ಕೂಡ ಅದೇ ಹಾದಿಯನ್ನ ಹಿಡಿದ್ರ. ಸನಾತನ ಧರ್ಮದಿಂದ ಹಿಡಿದು RSS ವರೆಗೆ ಪ್ರತಿಯೊಂದು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಟಾರ್ಗೆಟ್ ಮಾಡ್ತಾರೆ. ಪ್ರಿಯಾಂಕ್ ಅವರ ಹಾದಿಯಲ್ಲೇ ಮೌನಿ ಅನ್ನಿಸ್ಕೊಂಡಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಸಾಗ್ತಾ ಇದ್ದಾರೆ. ರಾಜಕೀಯ ಲಾಭಕ್ಕಾಗಿನ ಈ ರೀತಿಯ ಹೇಳಿಕೆಗಳು ಅಥವಾ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರಾ, ವಿವಾದಗಳನ್ನು ಮಾಡ್ಕೊಳ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಹಿರಿ ಖರ್ಗೆ ಹಾಗೂ ಕಿರಿ ಖರ್ಗೆ ಇಬ್ಬರ ಕಾಂಟ್ರವರ್ಸಿಯಲ್ಲಿ ಯಾರೂ ಕೂಡ ಕಡಿಮೆ ಇಲ್ಲ. ಹೀಗಾಗಿ ಇಬ್ಬರೂ ಕೂಡ ಈಗ ಕಾಂಟ್ರವರ್ಸಿಯಲ್ಲಿ ನಾ ಮುಂದು ತಾ ಮುಂದು ಅಂತ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾನೆ ಇದ್ದಾರೆ. ಇದು ರಾಜ್ಯ ರಾಜಕಾರಣದಲ್ಲಿ ಹಾಗೂ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇತ್ತು, ಜೊತೆಗೆ ಕಾಂಟ್ರವರ್ಸಿಗಳಿಗೂ ಕೂಡ ಕಾರಣ ಆಗ್ತಾ ಇತ್ತು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಕಾಂಟ್ರವರ್ಸಿ ಖರ್ಗೆ ಅಂತಾನೆ ಏನಾದರೂ ಇತ್ತೀಚಿನ ದಿನಗಳಲ್ಲಿ ಬದಲಾಗ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಇನ್ನು ಮೀಡಿಯಾಕ್ಕೆ ಚಕ್ಕರ್ ಮೇ ಮತ್ ಫಸು ಅಂತ ಮಾಯಾವತಿ ಅವರು ಹೇಳ್ತಾ ಇದ್ರು. ಈ ಮೀಡಿಯಾಗಳ ಚಕ್ಕರಲ್ಲಿ ಸಿಕ್ಕಾಕೊಳ್ಬೇಡ್ರಪ್ಪ ಅಂತ ಹೇಳ್ತಾ ಇದ್ರು. ಈಗ ಮಾಯಾವತಿ ಅವರ ಮಾತೇನಿತ್ತು ಅದನ್ನೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಸಂದರ್ಭದಲ್ಲಿ ಪಾಲಿಸ್ತಾ ಇದ್ರು. ಎಂತಹದ್ದೇ ಸನ್ನಿವೇಶ ಬಂದರೂ ಕೂಡ ಮೀಡಿಯಾದಿಂದ ಅವರು ದೂರ ಇರ್ತಾ ಇದ್ರು. ಮೀಡಿಯಾದಿಂದ ದೂರ ಇರಬೇಕು ಅಂತ ಮಗನಿಗೂ ಕೂಡ ಖರ್ಗೆ ಅವರು ಕಿವಿ ಮಾತನ್ನ ಹೇಳ್ತಾ ಇದ್ರು. ಆಗಾಗ್ಗೆ ಯಾವಾಗ ಬರಬೇಕು ಅಧಿಕಾರ ಬಂದೇ ಬರುತ್ತೆ, ಆದ್ರೆ ಈ ಪಬ್ಲಿಸಿಟಿಯ ಗೀಳು ಬೇಡ ಅಂತ ಹೇಳ್ತಾ ಇದ್ರು. ಪಬ್ಲಿಸಿಟಿ ಬೇಡ ಅಂತ ಹೇಳಿದ್ರು ಕೂಡ ಈಗ ಪ್ರಿಯಾಂಕ್ ಖರ್ಗೆ ಅವರು ಒಂದಾದ ನಂತರ ಒಂದರಂತೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಬಂದ್ರು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅದೇ ರೀತಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅದೇ ಹಾದಿಯನ್ನ ಹಿಡಿದ್ರ. ಪಬ್ಲಿಸಿಟಿ ಬೇಡ ಅಂತ ಪತ್ರಕರ್ತರಲ್ಲೂ ಕೂಡ ಖರ್ಗೆ ಅವರು ಮನವಿ ಮಾಡ್ಕೊಳ್ತಾ ಇದ್ರು, ಬೇಡಪ್ಪ ಈ ಬಗ್ಗೆ ಮಾತನಾಡದೆ ಬೇಡ ಅಂತ ಹೇಳ್ತಾ ಇದ್ರು. ಆದರೆ ಈಗ ಅವರೇ ಆ ಹಾದಿಯನ್ನ ಹಿಡಿತಾ ಇದ್ದಾರಾ ಅನ್ನೋ ಪ್ರಶ್ನೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತಮ್ಮ ಪುತ್ರನ ಹಾದಿಯನ್ನೇ ಹಿಡಿದಿದ್ದಾರೆ. ಯಾಕಪ್ಪ ಅನ್ನೋ ಪ್ರಶ್ನೆ ಈಗ ಸಹಜವಾಗಿ ಎದುರಾಗುತ್ತೆ.
ಇನ್ನು ಮಾತೆತ್ತಿದ್ರೆ ಸಾಕು ಕಾಂಟ್ರವರ್ಸಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಪುತ್ರನ ಹಾದಿಯನ್ನೇ ಹಿಡಿದ್ರ ಅನ್ನೋ ಪ್ರಶ್ನೆ ಇಲ್ಲಿ ಸಹಜವಾಗಿ ಕಾಡ್ತಾ ಇರುವಂಥದ್ದು. ಮತ್ತೊಂದೆಡೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದಾದ ನಂತರ ಒಂದರಂತೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾನೆ ಇರ್ತಾರೆ. ಅವರು ಕೂಡ ನಿರಂತರವಾಗಿ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾನೆ ಇರ್ತಾ ಇದ್ರು. ಈಗ ಆ ಒಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಳಗಾಗ್ತಾ ಇದ್ದಾರೆ. ಅವರು ಕೂಡ ಅದೇ ರೀತಿಯ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಇದು ಸ್ಲಿಪ್ ಆಫ್ ಟಂಗ ಅಥವಾ ಬೇಕಂತಲೇ ಈ ರೀತಿ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ? ಯಾಕಂದರೆ ಒಂದು ಬಾರಿ ಆಗಿರುವಂತಹ ಸ್ಟೇಟ್ಮೆಂಟ್ಗಳಲ್ಲ ಇದು. ಒಂದಾದ ನಂತರ ಒಂದರಂತೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರುವಂಥದ್ದನ್ನು ಆಗಾಗ್ಗೆ ನಾವು ನೋಡ್ತಾನೆ ಇದ್ದೀವಿ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಸ್ಟೇಟ್ಮೆಂಟ್ಗಳನ್ನೇನು ಕೊಡ್ತಾ ಇದ್ದಾರೆ, ಇದಕ್ಕೆ ಈಗಲಾದರೂ ಫುಲ್ ಸ್ಟಾಪ್ ಹಾಕಿ ತಮ್ಮ ಒಂದು ಈ ಹಿಂದೆ ನಡೆಸ್ತಾ ಇದ್ದಂತಹ ಒಂದು ರಾಜಕಾರಣ ಏನಿತ್ತು ಆ ರಾಜಕಾರಣಕ್ಕೆ ಮತ್ತೆ ಮರಳುತ್ತಾರ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಜೊತೆಗೆ ಸೈದ್ಧಾಂತಿಕ ರಾಜಕಾರಣವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ರು. RSS, BJP ಜೊತೆಗೆ BJPಯ ಒಂದು ಸಿದ್ಧಾಂತ ಇದೆಲ್ಲವನ್ನ ವಿರೋಧ ಮಾಡ್ತಾ ಬರ್ತಾ ಇದ್ರು. ಜೊತೆಗೆ ಅದರ ವಿರುದ್ಧ ಅವರ ಹೋರಾಟ ನಡೀತಾ ಇತ್ತು. BJP ಇಡೀ ಕಾಂಗ್ರೆಸ್ಸನ್ನೇ ನಾವು ನಿರ್ನಾಮ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಆ ಬಗ್ಗೆ ಅಂದರೆ BJPಯನ್ನು ನಿರ್ನಾಮ ಮಾಡುವ ಬಗ್ಗೆ ಎಲ್ಲೂ ಕೂಡ ಸ್ಟೇಟ್ಮೆಂಟ್ಗಳು ಕೇಳಿರಲಿಲ್ಲ. ಆದರೆ ಇತ್ತೀಚೆಗೆ ಅದನ್ನು ಸಂಪೂರ್ಣವಾಗಿ ಮುಗಿಸಾಕ್ಬಿಡಬೇಕು, ಕೊಂದಾಕ್ಬಿಡಬೇಕು ಅನ್ನುವ ಮಟ್ಟಿಗೆ ಅವರು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ BJPಯ ಹಾದಿಯನ್ನೇ ತುಳಿತಾ ಇದ್ದಾರಾ? ಯಾಕಂದರೆ BJP ಪ್ರಚಾರವನ್ನೇ ಮಾಡಿತ್ತು, ಕಾಂಗ್ರೆಸ್ ಮುಕ್ತ ಭಾರತವನ್ನು ನಿರ್ಮಾಣ ಮಾಡ್ತೀವಿ ಅನ್ನುವಂತಹ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿತ್ತು, ಅದೇ ರೀತಿಯಾಗಿ ಮಾತನಾಡ್ತಿತ್ತು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ BJPಯ ರೀತಿಯಲ್ಲೇ ಕೊಂದು ಹಾಕಿಬಿಡಬೇಕು, ಮುಗಿಸಾಕ್ಬಿಡಬೇಕು, ಸಂಪೂರ್ಣವಾಗಿ ನಿರ್ನಾಮ ಮಾಡಿಬಿಡಬೇಕು ಅನ್ನುವ ಮಟ್ಟಿಗೆ ಅದೇ ಒಂದು ರಾಜಕಾರಣಕ್ಕೆ ಬಂದ್ರ ಅನ್ನೋ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ. ಯಾಕಂದರೆ ತುಂಬ ಹಿರಿಯ ನಾಯಕರು, ಮುತ್ಸದ್ದಿ ರಾಜಕಾರಣಿಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಇತ್ತೀಚಿನ ಸ್ಟೇಟ್ಮೆಂಟ್ಗಳು, ಯಾಕಂದರೆ ಟೀಕೆ ಟಿಪ್ಪಣಿಗಳು ಜೊತೆಗೆ ಒಂದು ಪಕ್ಷದ ವಿರುದ್ಧವಾಗಿ ಮಾತನಾಡುವಂಥದ್ದು ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಸೈದ್ಧಾಂತಿಕವಾಗಿ ವಿರೋಧ ಅಥವಾ ಆ ಪಕ್ಷದ ಒಂದು ನಡವಳಿಕೆಗಳಾಗಿರಬಹುದು, ಅಥವಾ ಪಕ್ಷದ ಒಂದು ಸ್ಟೇಟ್ಮೆಂಟ್ಗಳಾಗಿರಬಹುದು, ಅಥವಾ ಅವರು ಕೈಗೊಳ್ತಾ ಇರುವಂತಹ ಕ್ರಮಗಳಾಗಿರಬಹುದು, ಅದರ ಬಗ್ಗೆ ವಿರೋಧವನ್ನು ಮಾಡಬಹುದು. ಆದರೆ ಇತ್ತೀಚೆಗೆ ಅವರು ಕೊಟ್ಟಂತಹ ಸ್ಟೇಟ್ಮೆಂಟು ಭಯೋತ್ಪಾದಕ, ನರೇಂದ್ರ ಮೋದಿ ಅವರು ಭಯೋತ್ಪಾದಕ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ರು ಅದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗಿದ್ದು ಸುಳ್ಳಲ್ಲ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈಗ BJPಯ ರೀತಿಯಲ್ಲೇ BJPಯನ್ನು ನಿರ್ನಾಮ ಮಾಡುವ ಒಂದು ಹೇಳಿಕೆಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಅದೇ ರೀತಿಯಾದಂತಹ ಒಂದು ರಾಜಕಾರಣಕ್ಕೆ ಅವರು ಕೂಡ ಕಾಲಿಡ್ತಾ ಇದ್ದಾರೆ. ಹೀಗಾಗಿ ಅವರ ಒಂದು ಸಾಫ್ಟ್ ರಾಜಕಾರಣ ಏನಿತ್ತು, ಮುತ್ಸದ್ದಿ ರಾಜಕಾರಣ ಏನಿತ್ತು, ಅದು ಬದಲಾಗಿ ಹೋಯ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಒಂದೆಡೆ BJP ಕೂಡ ಈಗ ತೀವ್ರವಾಗಿ ಆಕ್ರೋಶ ಹೊರಹಾಕ್ತಾ ಇದೆ. ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗೆ ಅವರು ಕ್ಷಮೆ ಯಾಚಿಸಬೇಕು ಅನ್ನುವಂತಹ ಒಂದು ಹೇಳಿಕೆಯನ್ನು BJP ನಾಯಕರು ಕೊಡ್ತಾ ಇದ್ದಾರೆ. ಇಲ್ಲದೆ ಹೋದರೆ ನಾವು ಹೋರಾಟಕ್ಕೂ ಕೂಡ ಮುಂದಾಗ್ತೀವಿ ಅಂತ BJP ನಾಯಕರು ತೀವ್ರವಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಹೀಗಾಗಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನಾದರೂ ಕೂಡ ತಮ್ಮ ಸೈದ್ಧಾಂತಿಕ ರಾಜಕಾರಣ, ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಮುಂದುವರಿಯೋದಕ್ಕೆ ಮುಂದಾಗ್ತಾರ? ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಅವರು ಹೋರಾಟವನ್ನು ಮಾಡ್ತಾ ಬಂದಿದ್ದರು. ಆ ನೆಲೆಗಟ್ಟಿನಲ್ಲಿ ಬೆಳೆದಂಥವರು, ಅದರ ಜೊತೆಗೆ ಮಾಯಾವತಿ ಅವರನ್ನು ಪ್ರೇರಣೆಯಾಗಿ ತೆಗೆದುಕೊಂಡಿದ್ದವರು. ಇನ್ನು ಮಾಯಾವತಿಯವರು ಇತ್ತೀಚೆಗೆ ಸಂಪೂರ್ಣವಾಗಿ ಕಾಣೆಯಾಗಿದ್ದಾರೆ, ಇದು ಎರಡನೇ ಮಾತು. ಆದರೆ ಮಾಯಾವತಿಯವರು ಎಂದಿಗೂ ಕೂಡ ಈ ಮಾಧ್ಯಮಗಳೇನಿದ್ದಾವೆ ಅದರ ಒಂದು ಕಾಂಟ್ರವರ್ಸಿಗಳಲ್ಲಿ ಸಿಲುಕಬೇಡಿ ಅಂತ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದರು. ಅದೇ ಒಂದು ಹಾದಿಯನ್ನು ಅನುಸರಿಸ್ತಾ ಬರ್ತಾ ಇದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಒಂದು ನೆಲೆಗಟ್ಟಿನಲ್ಲಿ ಅವರ ಒಂದು ಚಿಂತನೆಗಳನ್ನು ಮೈಗೂಡಿಸ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜಕಾರಣವನ್ನು ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ಪ್ರಿಯಾಂಕ್ ಖರ್ಗೆ ಅವರು ಕೊಡ್ತಾ ಇದ್ದಂತಹ ಸ್ಟೇಟ್ಮೆಂಟ್ಗಳು, ಅದಾದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳು, ಇದೆಲ್ಲವನ್ನ ಗಮನಿಸಿದ್ರೆ ಎಲ್ಲೋ ಒಂದೆಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಒಂದು ಸಾಫ್ಟ್ ಪಾಲಿಟಿಕ್ಸ್ ಏನಿತ್ತು, ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಅವರು ಮಾಡ್ತಾ ಇದ್ದಂತಹ ರಾಜಕಾರಣ,
ಅದನ್ನ ಬಿಟ್ಟು ಈಗ ನೇರವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡುವಂಥದ್ದು ಅಥವಾ ವೈಯಕ್ತಿಕವಾಗಿ ನಿಂದನೆ ಅಥವಾ ಈಗೀಗ ಅವರು ಮಾಡ್ತಾ ಇರುವಂತಹ ಒಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗಳು, ವಿವಾದಾತ್ಮಕ ಹೇಳಿಕೆಗಳು ಕೇವಲ ಇದಕ್ಕೆ ಮಾತ್ರ ಸೀಮಿತವಾಗ್ತಾ ಇದ್ದಾರಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನ್ನೋ ಪ್ರಶ್ನೆ ಸಹಜವಾಗಿ ಎದುರಾಗ್ತಾ ಇದೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಲಾದರೂ ಆ ಒಂದು ರಾಜಕಾರಣದಿಂದ ಮರಳಿ ಮತ್ತೆ ತಮ್ಮ ಈ ಹಿಂದಿನ ಸೈದ್ಧಾಂತಿಕ ನೆಲೆಗಟ್ಟಿನ ರಾಜಕಾರಣ ಏನಿತ್ತು ಅದರಲ್ಲಿ ಮುಂದುವರಿತಾರಾ ಅನ್ನುವಂತಹ ಪ್ರಶ್ನೆ, ಜೊತೆಗೆ ಇನ್ನು ಮೇಲಾದರೂ ಅವರು ಮುತುವರ್ಜಿಯಿಂದ ಕಾಳಜಿಯಿಂದ ಮಾತನಾಡೋದಕ್ಕೆ ಮುಂದಾಗ್ತಾರಾ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಯಾಕಂದರೆ BJP ಬಹಿರಂಗವಾಗಿ ಹೇಳ್ಕೊಂಡು ತಿರುಗಾಡ್ತಿತ್ತು, ಕಾಂಗ್ರೆಸ್ ಮುಕ್ತ ಭಾರತವನ್ನೇ ನಾವು ನಿರ್ಮಾಣ ಮಾಡ್ತೀವಿ, ಒಂದು ಪಕ್ಷವನ್ನೇ ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾ ಇತ್ತು. ಆ ರೀತಿಯ ರಾಜಕಾರಣಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೋದ್ರಾ ಅನ್ನೋ ಪ್ರಶ್ನೆ. ಯಾಕಂದರೆ ನೇರವಾಗಿ ಮುಗಿಸಾಕ್ಬಿಡಬೇಕು RSS ಅನ್ನು, BJPಯನ್ನು ಮುಗಿಸಾಕ್ಬಿಡಬೇಕು, ಅವರ ಸಿದ್ಧಾಂತವನ್ನೇ ಕೊಂದಾಕಬೇಕು ಅನ್ನುವಂತಹ ಒಂದು ಹೇಳಿಕೆಗಳನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿದ್ರು. ಅದು ವಿಷಪೂರಿತ ಹಾವಿದ್ದಂತೆ ಇವರ ಮೈಯಲ್ಲೆಲ್ಲ ವಿಷ ಅನ್ನುವ ರೀತಿಯಲ್ಲಿ ಅವರು ಮಾತನಾಡಿದರು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರೂ ಕೂಡ ಅದೇ ರೀತಿಯ ಒಂದು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರಾ, ಧಾರ್ಮಿಕ ದ್ವೇಷದ ಆ ರೀತಿಯ ಒಂದು ರಾಜಕಾರಣ ಏನು ಮಾಡ್ತಾ ಇತ್ತು, BJPಯ ರಾಜಕಾರಣ ಏನು ನಡೀತಾ ಇತ್ತು, ಅದೇ ರೀತಿಯ ರಾಜಕಾರಣಕ್ಕೆ ಅವರು ಕೂಡ ನಾಂದಿ ಹಾಡಿದ್ರ ಅನ್ನೋ ಪ್ರಶ್ನೆ ಸಹಜವಾಗಿ ಎದುರಾಗ್ತಾ ಇತ್ತು. ಯಾಕಂದರೆ AICC ಅಧ್ಯಕ್ಷರು ಅಂತಂದರೆ ಸಾಮಾನ್ಯ ಅಲ್ಲ. AICC ಅಧ್ಯಕ್ಷರಾಗಿ ಇತ್ತೀಚೆಗೆ ಅವರು ಮಾತನಾಡ್ತಾ ಇರುವಂತಹ ಮಾತುಗಳು ನೋಡಿ, ಮಾತನಾಡಿ ಮಣಿಪುರ ಇಡೀ ಹೊತ್ತಿ ಉರಿತಾ ಇದೆ, ಮಣಿಪುರದಲ್ಲಿ ಮಾನವ ಹಕ್ಕುಗಳು ಗಾಳಿಗೆ ತೂರಲಾಗ್ತಾ ಇದೆ, ಮಹಿಳೆಯರ ಬೆತ್ತಲೆ ಮೆರವಣಿಗೆ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಉತ್ತರ ಪ್ರದೇಶದಲ್ಲೂ ಕೂಡ ಬಿಹಾರದಲ್ಲೂ ಕೂಡ ಅದೇ ರೀತಿಯ ಒಂದು ಬೆತ್ತಲೆ ಮೆರವಣಿಗೆ ನಡೀತು, ಈ ರೀತಿಯ ಘಟನಾವಳಿಗಳೇ ನಡೀತಾ ಇದೆ. ಈ ನಡುವೆ ಮಹಿಳಾ ಮೀಸಲಾತಿಯ ಬಗ್ಗೆ ಮಾತನಾಡ್ತಾ ಇರುವಂತಹ ಇಬ್ಬಗೆ ನೀತಿಗಳು, ಇದರ ಬಗ್ಗೆ ಮಾತನಾಡಿ ಬೇಡ ಅಂತ ಯಾರು ಹೇಳ್ತಾ ಇದ್ದಾರೆ? BJPಯ ಇಬ್ಬಗೆ ನೀತಿಗಳಾಗಿರಬಹುದು ಅಥವಾ ಅವರ ರಾಜಕಾರಣ ಏನು ನಡೀತಾ ಇದೆ, ಕೇವಲ ಈ ಚುನಾವಣೆ ಆಧಾರಿತ ರಾಜಕಾರಣ ಏನು ನಡೀತಾ ಇದೆ ಅದರ ಬಗ್ಗೆ ಮಾತನಾಡಿ, ಜೊತೆಗೆ ಅವರ ನೀತಿಗಳೇನಿದ್ದಾವೆ ಅದರ ಬಗ್ಗೆ ಮಾತನಾಡಿ. 2023ರಲ್ಲೇ ಮಹಿಳಾ ಮೀಸಲಾತಿ ಪಾಸಾಗಿ ಹೋಗಿತ್ತು ಆ ಬಿಲ್ಲು, ಆದರೆ ಮತ್ತೊಮ್ಮೆ 2026ರಲ್ಲಿ ಅದೇ ವಿಚಾರವನ್ನು ಇಟ್ಕೊಂಡು ವಿಪಕ್ಷಗಳು ವಿರೋಧ ಮಾಡಿದ್ರು ಅಂತ ಹೇಳಿದ್ರಲ್ಲ, ಆ ಸುಳ್ಳಿನ ವಿರುದ್ಧ ಹೋರಾಟ ಮಾಡಿ. BJPಯನ್ನು ಸುಳ್ಳು ಹೇಳಿಕೊಂಡು ರಾಜಕಾರಣವನ್ನು ಮಾಡ್ತು, ಅದರ ವಿರುದ್ಧ ನೀವು ಹೋರಾಟವನ್ನು ಮಾಡಿ. ಆದರೆ ಈ ರೀತಿಯ ಒಂದು ಸ್ಟೇಟ್ಮೆಂಟ್ಗಳು ನಿಮ್ಮನ್ನು ಕೂಡ ಸಣ್ಣವರಾಗಿಸುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅರ್ಥ ಮಾಡ್ಕೊಳ್ಬೇಕಿದನ್ನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.